ನಮ್ಗೇನು ಗೊತ್ತಿಲ್ಲ. ಇವರು ಫೇಸ್ಬುಕ್ ಅಲ್ಲಿ ಅವರು ಕಮೆಂಟ್ ಹಾಕಿದ್ದ ಅದನ್ನ ನೋಡಿ ದರ್ಶನ್ ಅವ್ರು ಕರ್ಸ್ಕೊಂಡ್ರು ಅಥವಾ ಸಂಗಡಿಗರು ಕರ್ಸ್ಕೊಂಡ್ರು, ಅದು ಯಾವ್ದು ನಮ್ಗೆ ಗೊತ್ತಿಲ್ಲ. ನಾವು ಹೋಗ್ಬಿಡೋದು ಅಥವಾ ಅದ್ರ ಬಗ್ಗೆ ನಾವು ಸೈಬರ್ ಕ್ರೈಮ್ ಅಂತ ಒಂದಿದೆ, ಅದನ್ನ ಅವ್ರಿಗೆ ಬಿಟ್ಬಿಟ್ರೆ ಅದು ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಯಾವ್ಯಾವ ಕಮೆಂಟ್ಸ್ಗೆ ಯಾವ್ಯಾವ ರೀತಿನಲ್ಲಿ ನಾವು ಪ್ರತಿಕ್ರಿಯೆ ನೀಡಬೇಕೋ ಅಷ್ಟ್ರ ಮಟ್ಟಿಗೆ ನೀಡಿ ಬಿಟ್ಬಿಟ್ರೆ ಸಾಕು. ಅದು ಹೊಗಳಿಕೆ ಆಗಿರ್ಬಹುದು, ತೆಗಳಿಕೆ ಆಗಿರಬಹುದು. ನಿನ್ನಂತ ಶಿಶುನ ಪಡೆದ ನಾನೇ ಭಾಗ್ಯವಂತ ಕಣು, ಪುಣ್ಯವಂತ. ಪರ್ಸನಲ್ ಅಟ್ಯಾಕ್ಸ್ ಆಗಿರ್ಬಹುದು, ಕಮೆಂಟ್ ಮಾಡೋರಾಗಿರ್ಬಹುದು ಅಥವಾ ಅದನ್ನ ಮಾಡಿಸ್ಕೊಳ್ಳೋರಾಗಿರ್ಬಹುದು, ಇಬ್ಬರಲ್ಲೂ ಒಂದು ಒಂದು ಸೆನ್ಸ್ ಇರ್ಬೇಕು, ಪರಿಜ್ಞಾನ ಇರಬೇಕು. ಯೋಗ್ಯ ಲೇ ಪತ್ರವಳಿ ಇನ್ನೊಂದರಿಂದ ಕಲಾ ಸಿನಿಮಾ ಕೆಡಸಿ ಬಂದಿರೋದು. ಸಿನಿಮಾದವರು ಮನಮುರುಕರು ಮೋಸ್ಕರು ಅನ್ನೋದು ಗೊತ್ತೆ. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಅದನ್ನ ಒಂದ್ ಸ್ಟಾರ್ಗಿರಿ, ಒಂದ್ ಸ್ಟಾರ್ಡಮ್ ಅದ್ ಯಾವ ಮಟ್ಟಕ್ಕೆ ತಗೊಳ್ತಾ ಇದಾರೆ ಜನ. ಕಿತ್ತು ತಿನ್ನೋಕೆ ಇದು ಕಾಡು ಅಲ್ಲ, ಹಂಚ್ಕೊಂಡು ತಿನ್ನೋಕೆ ಇದು ಸಮಾಜನೂ ಅಲ್ಲ. ಈ ಮಟ್ಟಕ್ಕೆ ಇರುವಂತ ಸ್ಟಾರ್ಗಳು ಹಿಂಗ್ ರಿಯಾಕ್ಟ್ ಮಾಡೋದು, ಇಟ್ಸ್ ಅ ವೆರಿ ಶೇಮ್ಫುಲ್ ಬಿಹೇವಿಯರ್ ನನ್ನ ಪ್ರಕಾರ. ಇವರ ಹೃದಯ ಅಟ್ಲಾಂಟಿಕ್ ಸಾಗರಕ್ಕಿಂತ ದೊಡ್ಡದು ಕಣೋ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರದೆಲ್ಲ ದೊಡ್ಡದೇ ಕಣೋ. ನಮಗೆಲ್ಲ ಗೊತ್ತಾಗೋಯ್ತು. ಆಗ್ಲೇ ಕೂಡುದು ಸರ್. ಇದು ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರು ಇದಾರಲ್ಲ, ಅವರು ಏರಿಸ್ತಾ ಇರೋದು ಕುರುಡು ಅಭಿಮಾನಿ ಅಂತ ನಾನು ಬಯಸ್ತೀನಿ. ಇರೋಷ್ಟು ದಿವಸ ಆರಾಮಾಗಿರ್ಬೇಕು ಅಂದ್ರೆ ಯಾರ ಕಾಲ್ ಹಿಡಿಬೇಕು, ಯಾರನ್ನ ತುಳಿಬೇಕು ಎಲ್ಲ ಗೊತ್ತಿರ್ಬೇಕು. ಆಗ್ಲೇಬಾರ್ದು. ಇದು ಒಂದು ಸಂಸಾರ, ಒಂದು ಜೀವ, ಒಂದು ಬೆಳೀತಾ ಇರೋದು. ಅವ್ನ ಏಜ್ ಆದ್ರೂ ಒಂದು ಹೀಸ್ 25, 27 ಏನೋ, ಅಷ್ಟು ಇಲ್ಲ ಅವನು. ಈ ವಿಶ್ವರೂಪ ನೋಡಿದ್ರೆ ಯಾವಳ ತಾನೇ ಜೊತೆಗಿರ್ತಾಳೆ. ಸುಂದರವಾದ ಹೆಂಡತಿನ ಮೇಂಟೈನ್ ಮಾಡೋ ಪರ್ಸನಾಲಿಟಿನ ಇದು ಅವನು ಅಂತ ಅನ್ಸುತ್ತೆ. ಖಂಡಿತ ಸತ್ಯ, ಇದು ಸತ್ಯವಾಗ್ಲೂ ಇದು ನಾನಂತೂ ಖಂಡಿಸ್ತೀನಿ. ಇದನ್ನ ಖಂಡಿತವಾಗ್ಲೂ ಆಗ್ಲೇಬಾರ್ದು. ಯಾವ ಅಭಿಮಾನಕ್ಕೂ ಒಂದು ಸಾವು ಅಭಿಮಾನ ಬಯಸೋದೇ ಇಲ್ಲ. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾನಿ ಮಾಡು, 2 ಅಕ್ಷರ ಕಲಿ, ಜ್ಞಾನಿ ಆಗು, ಗುಬ್ರಾಕಣಂತೂ ಮನೆ ಬೇಡ. ಖಂಡಿತ ಆಗ್ಬೇಕು ಸರ್. ಇದು ಏನಾದ್ರು ಅಪರಾಧ ಅವರು ಇದನ್ನ ಮಾಡಿರೋದು, ನನ್ಗೆ ನಾ ಹೇಳಿದ್ನಲ್ಲ ಅಪ್ಡೇಟ್ ಇಲ್ಲ, ನಾನು ನೋಡಿಲ್ಲ. ಇದನ್ನ ಪೂರ್ತಿ ನೋಡಿದಿದ್ರೆ ನಾನು ಇನ್ ಧಿಕಾರ ಈಗಲೂ ಮಾಡ್ತೀನಿ. ನಿನ್ನ ಕಾಮನ್ ಸೆನ್ಸ್ ಇದೆಯೇ? ಹಂಗಾರ್ ನನ್ ಏನ್ ಮಾಡು ಅಂತಿಲ್ಲ ಸನ್ಯಾಸಿ. ದರ್ಶನ್ ಅವ್ರೇನಾದ್ರು ಕರೆಸ್ಕೊಂಡು ಹೊಡೀರಿ ಅಂತನಾದ್ರೂ ಹೇಳಿದ್ರೆ ಅಥವಾ ಅವ್ರು ಇದ್ರಲ್ಲಿ ಮಾಡಿದ್ರೆ ಹೊಡೀರಿ ಅಂತ ಹೇಳಿದ್ರು ಸಾಕು ಸರ್, ಅವ್ರ ಶಿಕ್ಷೆ ಆಗ್ಲೇಬೇಕಿದು. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಣಯ್ಯ. ಇದು ತುಂಬಾ ತಪ್ಪು. ಇದು ಆಗ್ಲೇಬಾರ್ದು. ಅವ್ರು ಯಾವ ಹಾಕಿದೆ ಸರ್ ಒಂದು ಪ್ರಾಣ ತೆಗಿಯಕ್ಕೆ? ದರ್ಶನ್ ಆಗಿರ್ಬೋದು ಅಥವಾ ಇನ್ ಯಾರೇ ಆಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು ಸರ್, ಯಾರಿಗೂ ಒಂದು ಪ್ರಾಣ ತೆಗಿಯೋ ಹಕ್ಕಿಲ್ಲ. ಚಂಡಾಲ, ನಿನ್ನಿಂದ ನಾವ್ ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದನ್ನೇ ಹೇಳ್ತಾರೆ ಸರ್. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ. ಈಗ ನಮ್ ಕೈಯಲ್ಲೂ ತಡೆಯಕ್ ಆಗಲ್ಲ. ಹಂಗೇನಾದ್ರು ಆಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕಾದ್ರೂ ಇದಕ್ಕೆ ಶಿಕ್ಷೆ ಅರ್ಹರೇ. ಅವರು ಶಿಕ್ಷೆ ಆಗ್ಲೇಬೇಕು. ಕಚಡ ಕಂತ್ರಿ ನಾಯಿ ನನ್ ಮಕ್ಳ, ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿಲಿ ನಾನು ಅವ್ರ ತಪ್ಪಿಲ್ಲ ಚಪ್ಪಲಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.